ಬಳ್ಳಾರಿಯಲ್ಲಿ ಗೊಬ್ಬರಕ್ಕಾಗಿ ಅನ್ನದಾತರು ಪರದಾಡುವಂತ ಪರಿಸ್ಥಿತಿ ಇದೆ. ಗೊಬ್ಬರಕ್ಕಾಗಿ ರೈತ ಸಂಪರ್ಕ ಕೇಂದ್ರದ ಮುಂದೆ ನೂಕುನುಗ್ಗಲು ಆಗಿದೆ. ಮಧ್ಯರಾತ್ರಿ 1 ಗಂಟೆಯಿಂದ ಕ್ಯೂ ನಿಂತಿದ್ದಾರೆ ಸಂಡೂರಿನ ರೈತರು. ಮಕ್ಕಳು, ಮಹಿಳೆಯರು, ವೃದ್ಧರಿಂದ ಗೊಬ್ಬರಕ್ಕಾಗಿ ಹರಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಡೂರು ರೈತ ಸಂಪರ್ಕ ಕೇಂದ್ರದ ಮುಂದೆ ರೈತರು ಜಮಾವಣೆಗೊಂಡಿದ್ದಾರೆ. ಯೂರಿಯಾ ಗೊಬ್ಬರಕ್ಕಾಗಿ ಈ ರೀತಿಯ ಗಲಾಟೆ, ನೂಕುನುಗ್ಗಲು ಆಗಿರುವಂಥದ್ದು. ಯಾವಾಗ ಗಲಾಟೆ ಆಯ್ತಲ್ಲ ಆವಾಗ ಖಾಕಿ ಕೂಡ ಎಂಟ್ರಿ ಕೊಟ್ಟಿದೆ. ಗೊಬ್ಬರಕ್ಕಾಗಿ ರೈತರು ಪರದಾಡುವಂಥ ಪರಿಸ್ಥಿತಿ ಇದೆ. ಇದುವರೆಗೂ ಕೂಡ ರೈತರಿಗೆ ಸಿಗಬೇಕಾಗಿರುವಂಥ ಗೊಬ್ಬರ ಸಿಗ್ತಾ ಇಲ್ಲ. ಯೂರಿಯಾ ಗೊಬ್ಬರ ಅದು ಬೇಕೇ ಬೇಕು. ಬಿತ್ತನೆ ಮಾಡುವಂಥ ಸಂದರ್ಭದಲ್ಲೂ ಬೇಕಾಗತ್ತೆ, ಮಧ್ಯದಲ್ಲೂ ಕೂಡ ಬೇಕಾಗತ್ತೆ. ಆದರೆ ಈ ಗೊಬ್ಬರ ಸಿಗಬೇಕು ಅಂತ ಹೇಳಿದ್ರೆ ಮಧ್ಯರಾತ್ರಿಯ ತನಕ ಕ್ಯೂ ನಿಂತಿದ್ರೂ ಕೂಡ ಅವರಿಗೆ ಗೊಬ್ಬರ ಸಿಕ್ಕಿಲ್ಲ. ಮಧ್ಯರಾತ್ರಿ ಆದ ನಂತರ ಬೆಳಗಿನ ಜಾವ ತನಕ ಕ್ಯೂ ನಿಂತಿದ್ದಾರೆ, ಆದರೂ ಕೂಡ ಗೊಬ್ಬರ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ರೈತರಿಗೆ ಈ ರೀತಿಯ ಸಮಸ್ಯೆ ಆಗತ್ತೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತೇಳಿ, ಯಾಕೆ ಈ ರೀತಿಯ ಶಾರ್ಟೇಜ್ ಆಗ್ತಾ ಇದೆ ಅಂತ? ಖಂಡಿತ ಎಂ ಕುಮಾರ್, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನಾದ್ಯಂತ ಗೊಬ್ಬರದ ಕೊರತೆ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದ್ದು ರೈತರು ಕೂಡ ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅಗತ್ಯವಿರುವ ಪ್ರಮಾಣದ ಗೊಬ್ಬರವನ್ನ ಸರಬರಾಜು ಮಾಡಲು ಸಂಬಂಧಪಟ್ಟ ಇಲಾಖೆಗಳಿಗೆ ವಿಫಲರಾಗಿದ್ದಾರೆ ಅಂತ ರೈತರಿಂದ ಒಂದು ಆರೋಪ ಕೂಡ ಕೇಳಿ ಬರ್ತಕ್ಕಂಥದ್ದು. ಸದ್ಯ ಇಂದು ಬೆಳಗಿನ ಜಾವ 1 ಗಂಟೆಯಿಂದ ರೈತರು, ಮಹಿಳೆಯರು ಹಾಗೂ ಶಾಲಾ ಮಕ್ಕಳು ಊಟ ನಿದ್ರೆ ಬಿಟ್ಟು ಗೊಬ್ಬರಕ್ಕಾಗಿ ಸಾಲಿನಲ್ಲಿ ಕುಳಿತಿರುವ ದೃಶ್ಯ ಎಂತವರಿಗಾದ್ರೂ ಕೂಡ ಮನ ಕಲ್ಕೊಂತಿದೆ. ಆದ್ರೆ ಯೂರಿಯಾ ಗೊಬ್ಬರ ಸಿಗುತ್ತದೆ ಎಂಬ ಭರವಸೆ ಇದ್ದರೂ ಕೂಡ ಗೊಬ್ಬರ ಕಾಯಂ ಸಿಗುತ್ತದೆ ಎಂಬುದು ಭರವಸೆ ಇಲ್ಲಿ ಕಾಣಲಿಲ್ಲ. ಸಂಡೂರು ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗೊಬ್ಬರ ಮಾರಾಟ ಅಂಗಡಿಯಲ್ಲಿ ಸ್ಟಾಕ್ ಇಲ್ಲ ಅಂತ ತಿಳಿಯುತ್ತಿದ್ದಂತೆ ಸಂಡೂರು ಪಟ್ಟಣದಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದತ್ತ ಒಂದು ರೈತರು ಕೂಡ ಧಾವಿಸಿ ಅಲ್ಲಿ ಕೇವಲ 300 ಚೀಲ ಗೊಬ್ಬರ ಮಾತ್ರ ಲಭ್ಯವಿದೆ ಎಂದು ಅಧಿಕಾರಿಗಳು ತಿಳಿಸಿ 300 ಟೋಕನ್ ಅನ್ನ ರೈತರಿಗೆ ಹಂಚಿ ಸದ್ಯ ಕೈ ತೊಳೆದುಕೊಂಡಿದ್ದು, ಇದರಿಂದ ಗೊಬ್ಬರ ಸಿಗದೆ ಹಿಂತಿರುಗಿದೆ ರೈತರು ಕೂಡ ಒಂದು ಬೇಸರಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸದ್ಯ ರೈತ ಸಂಪರ್ಕ ಕೇಂದ್ರದ ಬಳಿ ಯೂರಿಯಾ ಗೊಬ್ಬರಕ್ಕಾಗಿ ಟೋಕನ್ ಪಡೆಯಲು ಕೂಡ ರೈತರು ಕಿಲೋಮೀಟರ್ಗಷ್ಟೇ ಉದ್ದವಾದ ಸಾಲಿನಲ್ಲಿ ನಿಂತಿರುವ ದೃಶ್ಯಗಳು ಸದ್ಯ ನಾವು ಲೈವ್ ಅಲ್ಲಿ ನೋಡಬಹುದು. ರೈತರು ಕೂಡ ಒಂದು ರೀತಿಯಲ್ಲಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದು, ಗೊಬ್ಬರ ಸಿಗದಿದ್ದರೆ ಬೆಳೆ ನಾಶವಾಗುತ್ತದೆ. ಇದರ ಜೊತೆಗೆ ಅಧಿಕಾರಿಗಳು ಸಮಸ್ಯೆ ಪರಿಹರಿಸಲು ಮುಂದಾಗದಿದ್ದರೆ ಮುಂದಿನ ದಿನಗಳಲ್ಲಿ ಒಂದು ಹೋರಾಟಕ್ಕೆ ಮುಂದಾಗಬೇಕಾದ ಒಂದು ಎಚ್ಚರಿಕೆಯನ್ನೇ ಕೊಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಗೊಬ್ಬರ ಪದೇ ಪದೇ ಕೂಡ ಒಂದು ಸಮಸ್ಯೆ ಉಂಟಾಗುತ್ತದೆ. ಕಾರಣ ಇಷ್ಟೇ, ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ರೈಲ್ವೆ ಟ್ರ್ಯಾಕ್ 2 ಇದೆ. ಈ 2 ರೈಲ್ವೆ ಟ್ರ್ಯಾಕ್ ಒಂದು JSW ಅಂದ್ರೆ ಸ್ಟೀಲ್ ಕಂಪನಿಯವರಿಗೆ ಬಿಟ್ಕೊಟ್ಟಿದ್ದು, ಇನ್ನೊಂದು ಗೊಬ್ಬರಕ್ಕಾಗಿ ಮೀಸಲಿರಿಸಲಾಗಿದೆ. 2 ಟ್ರ್ಯಾಕ್ ನಲ್ಲಿ ಕೂಡ ಗೊಬ್ಬರ ಬರಬೇಕು, ಆದ್ರೆ ಒಂದೇ ಟ್ರ್ಯಾಕ್ ನಲ್ಲಿ ಗೊಬ್ಬರ ಬರ್ತದೆ. ಇದರಿಂದ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತದೆ. ಇನ್ನೊಂದು ಟ್ರ್ಯಾಕ್ ಸದ್ಯ ಜಿಂದಾಲ್ ವಶಪಡಿಸಿಕೊಡೋದ್ರಿಂದ 2 ಟ್ರ್ಯಾಕ್ ನಲ್ಲಿ ರೈಲ್ವೆ ಇಲಾಖೆಯಿಂದ ಗೊಬ್ಬರ ಸರಬರಾಜಾದರೆ ಮಾತ್ರ ಇಲ್ಲಿ ಯೂರಿಯಾವನ್ನ ಸಮರ್ಪಕವಾಗಿ ವಿತರಣೆ ಮಾಡಬಹುದು. ಕೇವಲ ಒಂದು ಟ್ರ್ಯಾಕ್ ನಲ್ಲಿ ಬಂದ್ರೆ ಯೂರಿಯಾ ಯಾರಿಗೂ ಕೊಡಲು ಸಾಧ್ಯವಾಗುತ್ತಿಲ್ಲ ಎಂಬಕ್ಕಂಥದ್ದು ಇಲ್ಲಿನ ಸ್ಥಳೀಯ ಗೊಬ್ಬರ ಮಾರಾಟಗಾರರಿಂದ ಒಂದು ಮಾಹಿತಿ ಲಭಿಸಕ್ಕಂಥದ್ದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.